ಚಳಿಯಲ್ಲಿ ಸೋಮಾರಿ ಕುಟುಂಬ. ಪಕ್ಷಿಗಳ ಊರಿನಲ್ಲಿ ಟುನಿ ಹಾಗೂ ಬುಜ್ಜಿಯ ಕುಟುಂಬವನ್ನ ಸೋಮಾರಿ ಕುಟುಂಬ ಅಂತ ಕರಿತಾ ಇದ್ರು. ಯಾಕಂದ್ರೆ ಅವರು ಎಷ್ಟು ಸೋಮಾರಿಗಳು ಅಂದ್ರೆ ಅವರನ್ನ ಇರುವೆ ಕಚ್ಚಿದ್ರು ಕೂಡ ಅದನ್ನ ಹೊಡೆದು ಸಾಯಿಸೋದನ್ನ ಬಿಟ್ಟು ಹೋದ್ರೆ ಹೋಗ್ಲಿ ಅಂತ ಹೇಳ್ತಾ ಇದ್ರು. ಯಾವಾಗ್ಲೂ ತುಂಬಾನೇ ಆಕ್ಟಿವ್ ಆಗಿರುವ ಬನ್ನಗಿಳಿ ಅವರ ಜೊತೆ ಸೇರಿ ಹೇಗೆ ಹಾಳಾಗ್ ಹೋದ. ಹಾಗೇನೆ ಒಂದಿನ ರಾತ್ರಿಯ ಸಮಯ ಅವರೆಲ್ಲರೂ ಮನೆ ಹೊರಗಡೆ ಚಳಿಯಲ್ಲಿ ಮಲಗಿ ಏನೇನೋ ಅವಸ್ಥೆ ಪಟ್ರು ಅನ್ನೋದೇ ಈ ಕತೆ. ಒಂದಿನ ಟುನಿಗುಬ್ಬಚ್ಚಿಯ ಮನೆಯ ಅಂಗಳದಲ್ಲಿದ್ದ ಒಂದು ಬೇವಿನ ಮರದ ಕೆಳಗಡೆ 3 ಮಂಚಗಳನ್ನ ಹಾಕಿದ್ರು. ಅಲ್ಲಿ ಟುನಿಗುಬ್ಬಚ್ಚಿ, ಬುಜ್ಜಿಗುಬ್ಬಚ್ಚಿ, ಬನ್ನಗಿಳಿ ಕೂತ್ಕೊಂಡಿದ್ರು. ಅವರ ಮುಂದ್ಗಡೆ ದೊಡ್ಡ ದೊಡ್ಡ 3 ಎಲೆಗಳು ಇತ್ತು. ಅದರಲ್ಲಿ ಬೆಟ್ಟದ ತರ ಅನ್ನ, ಒಂದು ಬಕೆಟ್ ಅಲ್ಲಿ ಸಾರು, 10 ತರದ ಪಲ್ಯಗಳು ಇತ್ತು. ಆದ್ರೆ ಅದೆಲ್ಲಾನು ಖಾಲಿಯಾಯ್ತು. ಆದ್ರೆ ತಿಂದು ಬನ್ನಗಿಳಿಯ ಹೊಟ್ಟೆ ಕಲ್ಲಂಗಡಿ ಹಣ್ಣು ತರ ಬದಲಾಗಿತ್ತು. ಟುನಿಗುಬ್ಬಚ್ಚಿ ಊಟ ತಿಂದು ಎದ್ದೇಳಕ್ಕೆ ಅವಳಿಂದ ಆಗ್ಲಿಲ್ಲ. ಎಲೆನ ಕೂಡ ತೆಗೆಯಕ್ಕೆ ಸೋಮಾರಿತನ ಅಡ್ಡಿ ಬಂತು. ಬುಜ್ಜಿ, ಈ ದಿನ ಅಡಿಗೆ ಚೆನ್ನಾಗೇ ಆಗಿದೆ. ಆದ್ರೆ ಊಟ ಮಾಡಿ ಆದ್ಮೇಲೆ ಎದ್ದು ಕೈ ತೊಳಿಬೇಕಲ್ಲ, ಅದೇ ಬೇಜಾರಾದ ಸಂಗತಿ. ಯಾರಾದ್ರೂ ಬಂದು ನನ್ ಕೈಗೆ ಕೂತಲ್ಲೇ ನೀರು ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಬುಜ್ಜಿ ತಕ್ಷಣ ಹಿಂದೆ ಇರುವ ಮಂಚದಲ್ಲಿ ಮಲಗಿ, ಅಮ್ಮ ನಿಜನೇ ಅಮ್ಮ, ಊಟ ಮಾಡಿ ಆದ್ಮೇಲೆ ಆ ಕಡೆ ಈ ಕಡೆ ಅಲಗಾಡ್ಬಾರ್ದು. ಅಲಗಾಡಿದ್ರೆ ಹೊಟ್ಟೆಯಲ್ಲಿರುವ ಊಟ ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ನಮಗೆ ತೊಂದರೆ ಕೂಡ ಆಗುತ್ತೆ. ಸೈನ್ಸ್ ಪ್ರಕಾರ ನಾವು ಊಟ ಮಾಡಿ ಆದ್ಮೇಲೆ ಒಂದೇ ಕಡೆನೆ ಕುತ್ಕೋಬೇಕು. ಬನ್ನು ಕೊನೆಯದಾಗಿ ಅಲ್ಲಿದ್ದ ಸ್ವೀಟ್ ನ ಬಾಯಲ್ಲಿ ಹಾಕೊಂಡು ಸಂತೋಷದಿಂದ, ಟುನಿಯಮ್ಮ, ನಿಮ್ಮ ಅಡುಗೆ ಅದ್ಭುತ. ಆಹಾ, ಓಹೋ, ಎಷ್ಟೊಂದ್ ಚೆನ್ನಾಗಿ ಅಡಿಗೆ ಮಾಡಿದೀರಾ. ಬದ್ನೆಕಾಯಿ ಸಾರು, ಪಲ್ಯ, ಆ ಸಾಂಬಾರು, ಆಹಾ, ಅಮೃತದಂಗಿದೆ. ನನ್ನ ಹೊಟ್ಟೆ ಒಳ್ಳೆ ಟ್ಯಾಂಕಿಯಾಗಿ ತಿಂದು ತುಂಬಿ ಹೋಗಿದೆ. ನನ್ನ ಎದ್ದೇಳು ಅಂತ ಯಾರಾದ್ರೂ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ನಂಗಾಗಲ್ಲ. ಏ ಬನ್ನು, ನೀನು ನಮ್ ಮನೆಗೆ ಬಂದು ಒಳ್ಳೆ ಕೆಲ್ಸ ಮಾಡಿದೀಯ. ಒಬ್ರಿಗೆ ಅಡಿಗೆ ಮಾಡೋದು ಅಂದ್ರೆ ನಮಗೂ ಕೂಡ ಬೇಜಾರು. ಯಾರಾದ್ರೂ ಮನೆಯಲ್ಲಿದ್ರೆ ಅವ್ರಿಗೋಸ್ಕರ ಆದ್ರೂ ಅಡಿಗೆ ಮಾಡ್ಬೇಕಲ್ವಾ? ಸರಿ, ಅಂದ ಹಾಗೆ ನೋಡು, ಆ ಮಂಚದ ಮೇಲೆ ನಿನ್ಗೆಲ್ಲ ಹಾಸಿದೀನಿ, ಅಲ್ಲೋಗ್ ಮಲ್ಕೋ. ಇವಾಗ ಮಲ್ಕೊಳ್ಳೋದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ. ಇವಾಗ ಭೂಕಂಪ ಬಂದ್ರು ಕೂಡ ನನ್ನ ಈ ಮಂಚದಿಂದ ಎಬ್ಸಕ್ಕಾಗಲ್ಲ. ಯಾಕೆಂದ್ರೆ ನಾನ್ ಚೆನ್ನಾಗಿ ತಿಂದು ಆರಾಮವಾಗಿ ಮಲ್ಗಿದೀನಿ. ನಾವು ಊಟ ಮಾಡಿದ ಎಲೆನ ಯಾರಮ್ಮ ತೆಗಿತಾರೆ? ಅದು ಗಾಳಿಯ ಕೆಲ್ಸ, ಪ್ರಕೃತಿಯ ಕೆಲ್ಸ. ಪ್ರಕೃತಿ ಸರಿಯಾದ ಸಮಯಕ್ಕೆ ಮಾಡುತ್ತೆ. ನಾವಿವಾಗ ಮಲ್ಕೊಳ್ಳೋಣ. ನಾವು ಮಧ್ಯದಲ್ಲಿ ತಲೆ ಹಾಕ್ಬಾರ್ದು. ಎಲ್ಲರೂ ಮಲ್ಕೊಳ್ಳಿ. ಹಾಗೆ ಎಲ್ರೂ ಚೆನ್ನಾಗಿ ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು. ಕುರ್ ಕುರ್ ಅಂತ ಗುರ್ಕೆ ಶಬ್ದ ಮಾತ್ರ ಕೇಳಿಸ್ತಿತ್ತು. ಹೀಗಿರುವಾಗ ಸಂಜೆ ಸಮಯ ಆಯ್ತು. ಆವಾಗ್ಲೇ ಚಳಿ ಅದರ ಪ್ರತಾಪ ಏನು ಅನ್ನೋದನ್ನ ತೋರ್ಸಕ್ಕೆ ಶುರು ಮಾಡಿತ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆದ್ರೆ ನಮ್ಮ ಸೋಮಾರಿ ಬ್ಯಾಚ್ಗೆ ಅದು ಏನು ಗೊತ್ತಾಗ್ಲೇ ಇಲ್ಲ. ಹೀಗಿರುವಾಗ ಲೂಸಿ ಪಾರಿವಾಳ ಹಾಗೂ ಕುಹುಬಾತು ಇಬ್ರು ಕೂಡ ಆ ಕಡೆ ಬಂದ್ರು. ಲೂಸಿ ಪಾರಿವಾಳ ಅವರನ್ನ ನೋಡಿ, ಏ ಕುಹು, ಇಲ್ಲಿ ನೋಡು, ಏನೋ ಯುದ್ಧ ಮಾಡಿ ಸತ್ತೋದ ಹಾಗೆ ಇವರು ಮಲ್ಕೊಂಡಿದ್ದಾರೆ. ಹೌದು, ನಿಜವಾಗ್ಲೂ ಇವರು ಜೀವಂತವಾಗಿದ್ದಾರಾ ಅಥವಾ ಸತ್ತೋಗಿದ್ದಾರಾ? ಇವರು ಬದುಕಿ ಇದ್ದಾರೆ. ಅಲ್ಲಿ ನೋಡು, ಆ ಬನ್ನು ಹೊಟ್ಟೆ ಹೇಗೆ ಮೇಲೆ ಕೆಳಗೆ ಅಲ್ಲಾಡ್ತಾ ಇದೆ. ಹೊಟ್ಟೆ ಒಳಗೆ ಚೆನ್ನಾಗಿ ಇಡ್ಲಿ ಸಾಂಬಾರೆಲ್ಲ ಹಾಕಿ ತಿಂದಿದ್ದಾರೆ. ಈ ಚಳಿಯಲ್ಲಿ ಇವ್ರು ಹೇಗೆ ಹೊರಗೆ ಮಲಗಿದ್ದಾರೆ? ಹೌದು ಪಾಪ, ಕತ್ತಲಾಗ್ತಾ ಇದೆ. ಇವ್ರನ್ನ ನಾವು ಎಬ್ಸೋಣ. ಇಲ್ಲದಿದ್ರೆ ಈ ಮಂಜು ಬಿದ್ದು ಬಿದ್ದು ಐಸ್ ಕಲ್ಲುಗಳಾಗಿ ಬದಲಾಗ್ಬಿಡ್ತಾರೆ. ಇವ್ರನ್ನ ಎಬ್ಬಿಸೋಣ. ನನ್ನ ಧ್ವನಿಯ ಸಾಹಸವನ್ನು ಇವಾಗ ತೋರಿಸ್ತೀನಿ. ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಕುಹು ಬನ್ನು ಕಿವಿಯಲ್ಲಿ ಹೋಗಿ ಮೈಕ್ ಇಟ್ಕೊಂಡು ಕಿಚ್ಚು ತರ ಗಟ್ಟಿಯಾಗಿ ಕ್ವಾಕ್ 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 ಕ್ವಾಕ್. ಆ ಶಬ್ದ ಕೇಳಿದಾಗ ಬನ್ನುಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇತ್ತು. ಆದ್ರೆ ಕಣ್ಣು ಕೂಡ ತೆರೆಯದೆ ಅವನು ನಿದ್ರೆಯಲ್ಲೇ, ಕ್ವಾಕ್ ಕ್ವಾ ಅಲ್ಲ, ಜಿಲೇಬಿ ಜಿಲೇಬಿ ತಗೊಂಬ. ಬೇಡ, ಕ್ವಾಲಿಟಿ ಚೆನ್ನಾಗಿಲ್ಲ. ಸಾಂಬಾರ್ ಹಾಕು. ಲೂಸಿ ಅದನ್ನ ನೋಡಿ ಆಶ್ಚರ್ಯದಿಂದ, ಅಯ್ಯೋ, ಸರಿಯಾದವ್ರು ಇವ್ರು. ಇವ್ರಿಗೆ ಯಾವಾಗ ನೋಡಿದ್ರು ತಿನ್ನದೇ ಹುಚ್ಚು. ನನ್ನ ಗೆಳತಿಯ ಧ್ವನಿಯನ್ನು ಕೇಳಿ ಜಿಲೇಬಿ ಪ್ಯಾಕೆಟ್ ಅನ್ಕೊಂಡಿದ್ದಾರಾ? ಇದು ಜಿಲೇಬಿ ಪ್ಯಾಕೆಟ್ ಅಲ್ಲ, ಇದು ಸಂಜೆ. ತನ್ನ ಧ್ವನಿಗೆ ಅವಮಾನ ಮಾಡ್ತೀರಾ? ಇರಿ ಇರಿ, ನಾನ್ ಬಂದು ನಿಮ್ ಮೂಗ್ನ ಕಚ್ತೀನಿ. ಆವಾಗ ಬುಜ್ಜಿಗುಬ್ಬಚ್ಚಿ, ನಮ್ಮ ನಿದ್ರೆನ ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಅಮ್ಮ, ಗಾಳಿ ಬರ್ತಾ ಇದೆ ಅಮ್ಮ, ಮೊದ್ಲು ಆ ಬಾಗ್ಲ ಹಾಕಿ. ಏನು ಗಾಳಿನ? ಏ ಬುಜ್ಜಿ, ನೀವು ಹೊರಗಡೆ ಮಲ್ಕೊಂಡಿದ್ದೀರಾ, ಅದಕ್ಕೆ ನಿಮ್ನ ಎಬ್ಸಕ್ಕೆ ಬಂದಿದೀವಿ, ಎದ್ದೇಳಿ. ಕುಹು, ಲೂಸಿ, ನೀವಿಲ್ಲಿಂದ ಹೊರಡಿ. ನಮಗೆ ಏನ್ ತೊಂದ್ರೆ ಇಲ್ಲ. ನಾವು ಪ್ರಕೃತಿಯ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದೀವಿ. ನಾವು ಇಲ್ಲೇ ಮಲ್ಕೋತೀವಿ. ಮೊದ್ಲು ನಮ್ಗೆ ಡಿಸ್ಟರ್ಬ್ ಮಾಡದೆ ಇಲ್ಲಿಂದ ಹೊರಟೋಗಿ. ಅಯ್ಯೋ ದೇವ್ರೇ, ಇದೇನಪ್ಪಾ ಹೀಗೆ ಮಾತಾಡ್ತಾ ಇದ್ದಾಳೆ? ಇವ್ರು ಹೀಗೆ ಚಳಿಯಲ್ಲಿ ಮಲ್ಕೊಂಡು ಇವರಿಗೆ ತೊಂದ್ರೆ ಉಂಟು ಮಾಡ್ಕೋತಾ ಇದ್ದಾರಲ್ಲ. ಇವ್ರನ್ನ ಹೀಗೆ ಬಿಡಬಾರ್ದು. ನಾವ್ ಹೇಳಿದ್ರೆ ಸರಿಯಾಗಲ್ಲ. ಮಗಿನ ಹೋಗಿ ಕರ್ಕೊಂಬರೋಣ ಬಾ. ಹೌದು ಲೂಸಿ, ಇವ್ರನ್ನ ಎಬ್ಸೋದು ನಮ್ಮಿಂದ ಸಾಧ್ಯ ಇಲ್ಲ. ನನ್ನ ಧ್ವನಿ ಹೋಯ್ತೆ ಹೊರತು ಇವರಿಬ್ರು ಎದ್ದೇಳ್ತಾ ಇಲ್ಲ. ಬಾ, ನಾವು ಹೊರಡೋಣ.
ರಾತ್ರಿ ಸಮಯದಲ್ಲಿ ಚಳಿ ತುಂಬಾನು ಹೆಚ್ಚಾಗ್ತಾ ಇತ್ತು. ಸ್ವಲ್ಪ ಸಮಯದಲ್ಲಿ ಮಂಚು ಮಳೆ ಬೇರೆ ಬೀಳ್ತಾ ಇತ್ತು. ಆದ್ರೂ ಕೂಡ ಅವ್ರು ಯಾರೋ ಎದ್ದೇಳಲೇ ಇಲ್ಲ. ಹೀಗಿರುವಾಗ ಅಲ್ಲಿಗೆ ಮಹಿ ಹದ್ದು, ಚಿಚುಕಾಗೆ, ಕುಹು ಹಾಗೂ ಲೂಸಿ ಬಂದ್ರು. ಮೇಡಮ್ ಬೇಗ ಬರ್ತೀರಾ? ಇವರು ಹೇಗೆ ನಿದ್ರೆ ಮಾಡ್ತಾ ಇದ್ದಾರೆ ನೋಡಿ. ಇವ್ರನ್ನ ಎಬ್ಸಕ್ಕೆ ಆಗ್ತಾ ಇಲ್ಲ. ಕುಹು ಡ್ಯಾನ್ಸ್ ಮಾಡಿದ್ಲು. ನಾನ್ ಕೂಡ ಎಷ್ಟು ಜೋರಾಗಿ ಕಿರ್ಚ್ಕೊಂಡೆ. ಹೌದು ಮೇಡಮ್, ನಾನು ಇವ್ರನ್ನ ಎಬ್ಸಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಇವರು ನಡೆದಾಡುವ ಚಿಕನ್ ಅಂತ ನನ್ನನ್ನೇ ತಿನ್ಲಿಕ್ಕೆ ಬಂದ್ರು. ಅಯ್ಯೋ ದೇವ್ರ, ಇವ್ರನ್ನ ಎಬ್ಸಲು ನಮ್ಮಿಂದ ಸಾಧ್ಯ ಇಲ್ಲ. ಅಯ್ಯೋ ಅತ್ತೆ ನೋಡಿ, ಇವರು ಮೂವರು ಹೇಗೆ ನಿದ್ರೆ ಮಾಡ್ತಾ ಇದ್ದಾರೆ ಅಂತ. ಇವ್ರನ್ನ ಎಬ್ಸಕ್ಕೋಸ್ಕರ ನನ್ನ ಬ್ಯೂಟಿ ನಿದ್ರೆನ ನಾನು ಹಾಳು ಮಾಡ್ಕೊಂಡು ಇವ್ರನ್ನ ಎಬ್ಸಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದೀನಿ. ಮಹಿ ಹದ್ದು ಟೀಚರ್ ಕೋಪದಿಂದ, ತುನಿ, ಬುಜ್ಜಿ, ಎಲ್ಲರೂ ಎದ್ದೇಳಿ. ನೀವು 3 ಜನ ಹೊರಗಡೆ ಮಲ್ಕೊಂಡಿದ್ದೀರಿ. ಇದು ಸಾಧಾರಣವಾದ ಚಳಿ ಅಲ್ಲ, ಭಯಂಕರವಾದ ಚಳಿ. ಮಹಿ ಕಿಚ್ಚಿದ ಶಬ್ದಕ್ಕೆ ತುನಿ ಸ್ವಲ್ಪ ಎಚ್ಚರವಾದ್ಲು. ಕಣ್ಣು ಒರೆಸ್ಕೊಂಡು, ಯಾರದು? ಟೀಚರ್ ಅವರಾ? ಗುಡ್ ಮಾರ್ನಿಂಗ್ ಮೇಡಮ್. ನಾಳೆ ಹೋಮ್ವರ್ಕ್ ಮಾಡ್ತೀವಿ, ಇವತ್ತು ಮಾಡಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಅಲ್ಲ, ಇದು ಗುಡ್ ನೈಟು. ಇಲ್ಲ ಬ್ಯಾಡ್ ನೈಟು. ಹೀಗೆ ಹೊರಗಡೆ ಮಲ್ಕೊಂಡಿದ್ರೆ ಆಮೇಲೆ ನಿಮಗೆ ನಿಮೋನಿಯಾ ಬರುತ್ತೆ ನೋಡಿ. ಬುಜ್ಜಿ ತಲೆಗೆ ಹಾಕೊಂಡಿರುವ ಬೆಡ್ಶೀಟ್ ನ ತೆಗ್ದು, ಮೇಡಮ್ ಪ್ಲೀಸ್, ನಾವೊಂದು ಸೈಂಟಿಫಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ನಮ್ನ ಡಿಸ್ಟರ್ಬ್ ಮಾಡಬೇಡಿ. ಇಂತಹ ಚಳಿನ ಹೇಗೆ ತಡೆಯೋದು ಅಂತ ಪ್ರಯೋಗ ಮಾಡ್ತಾ ಇದ್ದೀವಿ. ಪ್ಲೀಸ್ ನಮಗೆ ಡಿಸ್ಟರ್ಬ್ ಮಾಡಬೇಡಿ, ಇಲ್ಲಿಂದ ಹೊರಟೋಗಿ. ಏನು ಪ್ರಯೋಗನ? ಪ್ರಯೋಗ ಅಲ್ಲ, ನಾಳೆ ಇವರೆಲ್ಲ ಸೇರಿ ಶಿಲಾಜಯ ಆಗ್ತಾರೆ ನೋಡಿ. ಅಯ್ಯೋ ಹಾಳಾದ ಪ್ರಯೋಗ ನಿಮ್ದು. ನನ್ನ ಮುದ್ದಿನ ಬಂಗಾರಿ ಅಲ್ವಾ, ಎದ್ದು ಬಾಮ್ಮ. ಹೀಗೆ ಮಲಗಿದ್ರೆ ನಿನ್ ತಲೆ ಎಲ್ಲ ಬೋಳಾಗ್ಬಿಡುತ್ತೆ. ಬನ್ನು ಅದನ್ನ ಕೇಳಿ ನಿದ್ರೆಯಲ್ಲೇ ನಗುತ್ತಾ, ನಮ್ಮ ಕೂದ್ಲು ತಲೆಯಿಂದ ಹೋದ್ರೆ ಲಡ್ಡು ಅಂತೆ, ತಲೆಯಿಂದ ಕೂದ್ಲೆಲ್ಲ ತೆಗ್ದು ಹಾಗೇನೆ ಲಡ್ಡಾಗಿ ತಯಾರಾಗ್ತೀವಿ ನಾವು. ಮೇಡಮ್, ಇವರಿಗೆ ಮೊಟ್ಟೆ ತಲೆಯಲ್ಲೂ ಲಡ್ಡು ಕಾಣಿಸ್ತಾ ಇದೆ. ಇವರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೇಕು. ನಾನ್ ಪ್ರಿನ್ಸಿಪಲ್ ಕಂಡ್ರು. ಇವಾಗ ನನ್ ಮಾತ್ ಕೇಳದಿದ್ರೆ ನಾಳೆ ಸ್ಕೂಲಿಂದ TC ಕೊಟ್ಟು ಕಳಿಸ್ಬಿಡ್ತೀನಿ. ಆವಾಗ ಟುನಿಗು ಬಚ್ಚಿ ಸೋಮಾರಿತನದಿಂದ, ಮೇಡಮ್ TC ಕೊಟ್ರೆ ಇನ್ನೂ ತುಂಬಾ ಒಳ್ಳೇದೆ. ಆಮೇಲೆ ಮನೆಯಲ್ಲೇ ಆರಾಮವಾಗಿ ನಿದ್ರೆ ಮಾಡ್ಬೋದಲ್ವಾ? ತುಂಬಾ ಥ್ಯಾಂಕ್ಸ್ ಮೇಡಮ್, TCನ ಕೊಟ್ಬಿಡಿ. ಅಯ್ಯೋ ದೇವ್ರೆ, ಇವರು ಸಾಧಾರಣದವರಲ್ಲ. TC ಕೊಟ್ರೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಕುಹು, ಇದು ನಮ್ಮಿಂದ ಸಾಧ್ಯ ಇಲ್ಲ. ಅಯ್ಯೋ ದೇವ್ರೆ, ಇವರ ಸೋಮಾರಿತನೇ ಇವ್ರನ್ನ ತಿಂದ್ಬಿಡುತ್ತೆ. ಇವ್ರನ್ನ ಹೋದ್ರೆ ಹೋಗ್ಲಿ ಅಂತ ಹೀಗೇನೆ ಬಿಟ್ಬಿಟ್ರೆ ನಾಳೆ ಬೆಳಿಗ್ಗೆಗೆ ಐಸ್ ಕಟ್ಟಿಯಾಗೆ ಇವರು ತಯಾರಾಗ್ಬಿಡ್ತಾರೆ. ಚೋಟುನ ಕರ್ಕೊಂಡ್ಬನ್ನಿ. ಚೋಟುಗೆ ಮಾತ್ರ ಇವ್ರನ್ನ ಎಬ್ಬಿಸುವ ಟ್ಯಾಲೆಂಟ್ ಇರೋದು. ಚಳಿ ತುಂಬಾ ಹೆಚ್ಚಾಗ್ತಾ ಇತ್ತು. ಮಂಚು ಮಳೆನೂ ಜಾಸ್ತಿ ಆಗ್ತಾ ಇತ್ತು. ಆವಾಗ್ಲೇ ರಣರಂಗದಲ್ಲಿ ಯುದ್ಧ ಮಾಡಕ್ಕೆ ಬರೋ ತರ ಚೋಟುಗಿಳಿ ಬಂದ್ಲು. ಚೋಟುನ ನೋಡಿ ಅವರು 4 ಜನ ಕೂಡ ಅವಳ ಹಿಂದ್ಗಡೆ ನಿಂತ್ಕೊಂಡ್ರು. ಚೋಟು ಅಕ್ಕ, ಅವ್ರ ಪಕ್ಕ ಹೋಗುವಾಗ ನಿಧಾನ ಹೋಗಿ. ಆ ಬನ್ನು ಮಲ್ಕೊಂಡೆ ಸರ್ಕಸ್ ಮಾಡ್ತಿದ್ದಾನೆ. ಹೌದಕ್ಕ, ಅವರು ಮಲಗಿದಲ್ಲೇ ಕರಾಟೆ ಎಲ್ಲ ಮಾಡ್ತಾ ಇದ್ದಾರೆ. ನಿಧಾನ, ಹತ್ರ ಹೋಗಿ. ಚೋಟು ಬಂದ ತಕ್ಷಣ ಜೋರಾಗಿ ಕಿಚ್ಚುತ್ತಾ, ಬನ್ನು ಎಲ್ಲ ಇದೀಯಾ? ಮಧ್ಯಾಹ್ನ ತಿಂದಿದ್ದು ಇನ್ನು ನಿನ್ಗೆ ಹಸಿವಾಗ್ತಾ ಇಲ್ವಾ? ಇಲ್ಲೇ ಅನಾಥ ಶ್ರವ ರೀತಿ ಹೀಗೆ ಮಲ್ಕೊಂಡಿದೀಯಾ? ಚೋಟಿಗಿಳಿಯ ಶಬ್ದಕ್ಕೆ ಮರದಲ್ಲಿದ್ದ ಎಲೆಗಳು ಕೆಳಗಡೆ ಬಿತ್ತು. ಆದ್ರೆ ಅವರು ಅಲ್ಲಾಡ್ಲೇ ಇಲ್ಲ. ಆವಾಗ ಚೋಟು ತುಂಬಾ ಕೋಪದಿಂದ ಬನ್ನುವಿನ ಕಿವಿಯನ್ನ ಗಿಂಟಿ, ಇವಾಗ ಎದ್ದೇಳ್ತೀಯ ಅಥವಾ ಇಲ್ಲೇ ಗುಂಡಿ ತೋಡಿ ನಿನ್ನ ಸಮಾಧಿ ಕಟ್ಟದ? ಎಷ್ಟು ಜನ ಬಂದ್ರು ಎಬ್ಸಿದ್ರು, ಇನ್ನು ಎದ್ದೇಳ್ತಾ ಇಲ್ಲ. ಬನ್ನು ನೋವು ತಡ್ಕೊಳಕಾಗದೆ ಅಮ್ಮ ಹಾಗಂತ ಕಿರಿಚದೆ ನಿದ್ರೆಯಲ್ಲೇ ಈ ರೀತಿ ಹೇಳ್ದ, ಅಮ್ಮ ಕಿವಿ ಬೇಡ, ಲೆಗ್ ಪೀಸೇ ಬೇಕು. ಅದು ದೊಡ್ಡ ಲೆಗ್ ಪೀಸ್ ತಗೊಂಬ, ಚೆನ್ನಾಗಿ ಇರ್ಬೇಕು ಅದು. ಎಲ್ರೂ ಶಾಕ್ ಆದ್ರು. ಕುಹು ಕೇಳಿ ಫ್ರೀಸ್ ಆದ್ಲು. ಮಹಿ ಹದ್ದು ತಲೆ ತಿರ್ಗಕ್ಕಾಯ್ತು. ಅವ್ರ ಕಿವಿನೇ ಲೆಗ್ ಪೀಸ್ ಅಂತ ತಿಳ್ಕೊಂಡಿದ್ದಾರಲ್ವಾ, ಇವ್ರಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು. ಇರು, ನಿನ್ ಕೈಕಾಲ್ನ ಮುರಿತೀನಿ. ತುನಿ, ನೀನಾದ್ರೂ ಎದ್ದೇಳೆ. ನೀನ್ ದೊಡ್ಡವಳು ತಾನೆ, ನೀನ್ ಚಿಕ್ಕವರಿಗೆ ಬುದ್ಧಿ ಹೇಳ್ಬೇಕು. ನಿನಗೇನೆ ಬುದ್ಧಿ ಇಲ್ವಾ? ತುನಿ ನಿದ್ರೆಯಲ್ಲೇ ಅವ್ರಿಗೆ ಉತ್ತರ ಕೊಟ್ಲು. ಚೋಟು, ಯಾಕೆ ನೀನ್ ಕಿರ್ಚಾಡ್ತಾ ಇದೀಯಾ? ನಾವು ಯೋಗನ ಮಾಡ್ತಾ ಇದ್ದೀವಿ, ಸವಾಸನವನ್ನು ಮಾಡ್ತಾ ಇದ್ದೀವಿ. ನೀನು ನಮ್ನ ಡಿಸ್ಟರ್ಬ್ ಮಾಡ್ಬೇಡ. ಏನು ಸವಾಸನನ? ಹೀಗೆ ಮಲ್ಕೊಂಡಿದ್ರೆ ನಿಜವಾದ ಶ್ರವನೇ ಆಗ್ಬಿಡ್ತೀರಾ. ಮರ್ಯಾದೆಗೆ ಎದ್ದೇಳ್ತೀರಾ ಇಲ್ವಾ ಇವಾಗ? ಚೋಟಿಗಿಳಿ ಪಕ್ಕದಲ್ಲಿರುವ ಬಕೆಟ್ ನೀರನ್ನ ತಗೊಂಡ್ಬಂದು ಅವ್ರ ಮೇಲೆ ಉಯ್ಬೇಕು ಅಂತ ಅಂದ್ಕೊಂಡ್ಲು. ಆದ್ರೆ -ಡಿಗ್ರಿಯಲ್ಲಿ ಇರೋದ್ರಿಂದ ಆ ಬಕೆಟ್ ನೀರು ಕೂಡ ಮಂಚಾಗಿ ಬದಲಾಗಿತ್ತು. ಅದನ್ನ ಅವ್ರ ಮೇಲೆ ಉಯ್ದಾಗ ಒಂದು ಹನಿ ನೀರು ಕೂಡ ಬೀಳಲೇ ಇಲ್ಲ. ಒಂದ್ ಪೀಸ್ ಮಾತ್ರ ಬನ್ನು ಹೊಟ್ಟೆಯಲ್ಲಿ ಬಿತ್ತು. ಅಯ್ಯೋ, ನೀರು ಕೂಡ ಗಟ್ಟಿ ಆಗ್ಬಿಡ್ತಾ? ಇವ್ರನ್ನ ಎಬ್ಸಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಬನ್ನು ಆ ಐಸ್ ಕ್ಯೂಬ್ ಬಿದ್ದಾಗ ಏನೋ ಬಿತ್ತು ಅಂತ ಅಂದ್ಕೊಂಡು,
ಅಯ್ಯೋ, ಯಾರೋ ನನ್ನ ಹೊಟ್ಟೆ ಮೇಲೆ ಬಿರಿಯಾನಿ ಬಾಕ್ಸ್ ಇಟ್ಟಿದ್ದಾರೆ. ಬಿರಿಯಾನಿಯೇ ಅನ್ಕೋತೀನಿ. ಥ್ಯಾಂಕ್ಸ್ ಗಾಡ್. ಹಾಗಂತ ಹೇಳಿ ಆ ಐಸ್ ಕ್ಯೂಬ್ನ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೊಂಡ. ಇವ್ರೇನು ಈ ಐಸ್ ಕಟ್ಟಿನ ಕೂಡ ಬಿರಿಯಾನಿ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ಇವರು ಸಾಧಾರಣದವರೇ ಅಲ್ಲ. ಅಯ್ಯೋ ದೇವ್ರೆ, ಇವರ ಈ ತಿನ್ನುವ ತನವನ್ನು ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಐಸ್ ಕಟ್ಟಿಯನ್ನು ಕೂಡ ಬಿರಿಯಾನಿ ಅಂತ ತಿಳ್ಕೊಂಡಿದ್ದಾರಲ್ವಾ? ಚೋಟು, ಕೂಲ್ ಚೋಟು, ಇವರು ಸಾಧಾರಣವಾದ ಸೋಂಬೇರಿಗಳಲ್ಲ. ಇವರು ಭಯಂಕರವಾದ ಸೋಂಬೇರಿಗಳ. ದೇವ್ರೆ ಬಂದ್ರು ಕೂಡ ಇವ್ರನ್ನ ಎಬ್ಸಕ್ಕಾಗಲ್ಲ. ಇವ್ರ ಮೇಲೆ ಇನ್ನಷ್ಟು 4 ಕಂಬಳಿನ ಹಾಕಿ ಹೋಗೋಣ. ಯಾಕೆಂದ್ರೆ ನಿದ್ರೆ ಮಾಡುವ ನೆಪದಲ್ಲಾದ್ರೂ ಬೆಳಿಗ್ಗೆ ತನಕ ಚೆನ್ನಾಗಿ ನಿದ್ರೆ ಮಾಡ್ತಾರಲ್ವಾ? ಮರುದಿನ ಬೆಳಿಗ್ಗೆ 10 ಗಂಟೆಯಾಗಿತ್ತು. ಸೂರ್ಯನು ಹೊರಗಡೆ ಬಂದು ಸುಮಾರು ಹೊತ್ತಾಯ್ತು. ಆದ್ರೆ ಇನ್ನೂ ನಮ್ಮ ಸೋಮಾರಿ ಬ್ಯಾಚ್ ನಿದ್ರೆ ಮಾಡ್ತಾನೇ ಇದ್ರು. ಆವಾಗ ಪಕ್ಷಿಗಳು ಎಲ್ರೂ ಕೂಡ ಅವರ ಹತ್ತಿರ ಬಂದ್ರು. 10 ಬೆಡ್ಶೀಟ್ ಹಾಕಿರೋದ್ರಿಂದ ಅವರು ಬಟ್ಟೆ ಉಂಡೆ ತರ ಕಾಣಿಸ್ತಾ ಇದ್ರು. ಆವಾಗ್ಲೇ ಬನ್ನುಗಿಳಿ ಮೇಲೆ ನಿದ್ರೆಯಿಂದ ಎಚ್ಚರವಾದ. ಬೆಳಿಗ್ಗೆ ಆಯ್ತಾ ಅಮ್ಮ ತುನಿ? ಬ್ರೇಕ್ಫಾಸ್ಟ್ ರೆಡಿ ಆಯ್ತಾ? ನಿನ್ನೆ ರಾತ್ರಿ ತಿಂದಿದ್ದು ಇನ್ನೂ ಜೀರ್ಣನೇ ಆಗಿಲ್ಲ. ಅದನ್ನು ಕೇಳಿ ಟುನಿಗುಬ್ಬಚ್ಚಿ, ಇಲ್ಲಿ ಬನ್ನು, ಯಾಕೆ ಅಷ್ಟು ಬೇಗ ಎದ್ದೇಳ್ಬೇಕು? ಸೂರ್ಯ ಇನ್ನೂ ನಡು ನೆತ್ತಿಗೆ ಬರ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ. ಆ ಕಂಬಳಿನ ಇನ್ನಷ್ಟು ಚೆನ್ನಾಗಿ ಓದ್ಕೋ. ಹೌದಮ್ಮ, ನಿನ್ನೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡಿಲ್ಲ. ಆ ಬಿಸಿಲಲ್ಲಿ ಮಲಗಿ ನಿದ್ರೆ ಮಾಡುವುದರಿಂದ ನನ್ನ ನಿದ್ರೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಅಲ್ಲಿದ್ದವರು ಎಲ್ರು ಇವ್ರು ಹೇಳಿದ ಮಾತನ್ನ ಕೇಳಿ ತಲೆ ಮೇಲೆ ಕೈ ಇಟ್ಕೊಂಡ್ರು. ಇನ್ನು ನೀವೆಲ್ಲರೂ ಮಲಗಿದೀರಾ? ಇವ್ರನ್ನ ಮ್ಯೂಸಿಯಂ ಅಲ್ಲೇ ಎತ್ಕೊಂಡೋಗಿ ಹಾಕ್ಬೇಕು. ಅಯ್ಯೋ ದೇವ್ರೆ, ನಾನಿನ್ನು ಹೊರಡ್ತೀನಿ. ಇವ್ರನ್ನ ನೋಡಿದ್ರೆ ನನಗೂ ಕೂಡ ನಿದ್ರೆ ಬರ್ತಿದೆ. ಅಯ್ಯೋ ದೇವ್ರೆ, ಇವರ ಸೋಮರಿತನಕ್ಕೆ ದೊಡ್ಡ ಮಂಟಪನೇ ಕಟ್ಬೇಕು. ಬನ್ನಿ, ನಾವು ಮನೆಗೆ ಹೋಗೋಣ. ಹೌದು, ಇಷ್ಟಕ್ಕೂ ನಮ್ನ ಎತ್ಕೊಂಡೋಗೋದ? ಸರಿ ನಡ್ಕೊಂಡೋಗೋದು ಅಂದ್ರೆ ನಮ್ಗೆ ಕಷ್ಟನೇ. ಕೊನೆಗೆ ಬೇರೆ ದಾರಿ ಇಲ್ದೆ ಅವ್ರೆಲ್ರೂ ಮಂಚದ ಸಮೇತ ಇವರನ್ನ ಎತ್ಕೊಂಡು ಮನೆಯೊಳಗಡೆ ಹೋದ್ರು. ಹಾಗೆ ಆ ಸೋಮಾರಿ ಬ್ಯಾಚ್ ನಿದ್ರೆಯ ಮುಂದ್ಗಡೆ ಚಳಿ, ಮಂಚು, ಯಾಕೆ ಚೋಟುವಿನ ಕೋಪ ಕೂಡ ಸೋತೋಯ್ತು. ಈ ಪ್ರಪಂಚದಲ್ಲೇ ಇವರ ನಿದ್ರೆನ ಹಾಳು ಮಾಡೋ ಶಕ್ತಿ ಯಾವುದೂ ಇಲ್ಲ, ಒಂದು ಹಸಿವನ್ನ ಬಿಟ್ರೆ. ಹಾಗೆ ಆ ಸೋಮಾರಿ ಕುಟುಂಬದ ಕತೆ ಆ ಊರಿನಲ್ಲಿ ದೊಡ್ಡ ಚರಿತ್ರೆಯಾಗಿ ಇತ್ತು. ಚಳಿಯಲ್ಲಿ ಚಿಚುಕಾಗೆಯ ಮದುವೆ. ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಚೋಟುಗಿಳಿ ಈ 3 ಪಕ್ಷಿಗಳಿಗೂ ಮದುವೆಯಾಗಿತ್ತು. ಅವರಿಗೆ ಮಕ್ಕಳನ್ನು ಹುಟ್ಟಿದ್ರು. ಎಲ್ರೂ ಅವರವರ ಗಂಡಿದಿರ ಜೊತೆ ಸಿಟಿಯಲ್ಲಿ ಬಂದು ಸೆಟಲ್ ಆಗಿದ್ರು. ಅವರ ಗೆಳತಿಯಾದ ಚಿಚುಕಾಗೆ ಮಾತ್ರ ಇನ್ನು ಒಬ್ಳೆ ಹಳ್ಳಿಯಲ್ಲಿ ಇದ್ಲು. ಅವಳಿಗೆ ಇನ್ನೂ ಮದುವೆನೂ ಆಗ್ಲಿಲ್ಲ. ಊರಿನ ಮಧ್ಯದಲ್ಲಿರುವ ದೊಡ್ಡ ಮನೆಯಲ್ಲಿ ಒಬ್ಬಂಟಿ ಜೀವನ ಬಾಳ್ತಾ ಇದ್ಲು. ಅವಳ ಮನೆಯ ಪಕ್ಕದಲ್ಲಿ ಊರಿನ ಮುಖ್ಯಸ್ಥರಾದ ಮಹಿ ತನ್ನ ಸೊಸೆ ಕುಹು ಜೊತೆ ಬಾಳ್ತಾ ಇದ್ರು. ಚಿಚುಕಾಗೆನ ಅವರೇ ನೋಡ್ಕೊಳ್ತಾ ಇದ್ರು. ಒಂದಿನ ಸಂಜೆ ಸಮಯ ಚಿಚುಕಾಗೆ ಮನೆ ಅಂಗಳದಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಸರಿಯಾಗಿ ಕುಹು ಬಾತು ಹಾಗೂ ಮಹಿ ಹದ್ದು ಇಬ್ರು ಅಲ್ಲಿಗೆ ಬಂದ್ರು. ಏನ್ ಚಿಚೋ, ಸಂಜೆ ಸಮಯ ದೀಪ ಕೂಡ ಇಡ್ಲೇ ಇಲ್ಲ, ಹಾಗೆ ಕೂತ್ಕೊಂಡು ಏನ್ ವಿಷಯದ ಬಗ್ಗೆ ನೀನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಮಹಿಯವ್ರೆ, ಸುಮ್ನೆ ಯೋಚನೆ ಮಾಡ್ತಿದ್ದೆ. ಸುಮ್ನೆ ಯೋಚನೆ ಮಾಡ್ತಿದ್ಯಾ? ಏನ್ ವಿಷಯ? ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಚಿಚೋ? ಆವಾಗ ಚಿಚು ಸ್ವಲ್ಪ ಕೋಪದಿಂದ, ಕುಹೋ, ನಿನಗೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ರೆ ಬೇರೆ ಏನೂ ಇಲ್ವಾ? ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀನು ಯೋಚನೆ ಮಾಡಲ್ಲ ಅಂದ್ರೆ ನಾವು ಕೂಡ ಯೋಚನೆ ಮಾಡಬಾರ್ದಾ ಏನೋ? ಏನ್ ಚಿಚೋ, ನಿನ್ ಜೊತೆ ಇದ್ದ ನಿನ್ನ ಗೆಳತಿಯರು ಎಲ್ರು ಮದುವೆ ಮಾಡ್ಕೊಂಡು ಸಿಟಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರೆಲ್ರಿಗೂ ಮಕ್ಕಳು ಕೂಡ ಹುಟ್ಟಿದ್ದಾರೆ. ನಿನಗೆ ವಯಸ್ಸು 25 ಆಗ್ತಾ ಇದೆ. ಏನೋ 16 ವಯಸ್ಸು ಅಂತ ಅಂದ್ಕೊಂಡಿದ್ಯಾ? ಇವಾಗ ಮದುವೆ ಮಾಡ್ಕೊಳ್ದೆ ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀಯ ನೀನು? ವಯಸ್ಸು 25 ಆದ್ರೆ ಏನು, ಇವಾಗೆಲ್ಲ 30 ವಯಸ್ಸಲ್ಲೇ ಎಲ್ರು ಮದುವೆ ಮಾಡ್ಕೊಳ್ಳೋದು. ನಾನು ಮದುವೆ ಮಾಡ್ಕೊಳ್ತೀನಿ. ನನಗೆ ಇಷ್ಟವಾದ ಹುಡುಗ ಬರ್ಬೇಕಲ್ವಾ? ನಿನಗೆ ಇಷ್ಟವಾದ ಹುಡುಗ ಅಂದ್ರೆ ಹೇಗಿರ್ಬೇಕು? ಅವನೇನೋ ಆಕಾಶದಿಂದ ಇಳಿದು ಬರ್ತಾನಾ? ಮೊನ್ನೆ ತಾನೇ ಅತ್ತೆ ಒಂದು ಸಂಬಂಧ ನೋಡಿದ್ರು. ಅವನಿಗೇನಂತೆ, ಆ ಕಾಗೆ ನೋಡಕ್ಕೆ ತುಂಬಾ ಚೆನ್ನಾಗಿದ್ದ. ಮೇಕಪ್ ಹಾಕೊಂಡು ಒಂದಿನಕ್ಕೆ 10 ಸಲ ಕನ್ನಡಿ ನೋಡ್ಕೊಂಡ್ರೆ ಚೆನ್ನಾಗಿನೇ ಇರೋದು. ನನಗಿಂತ ಜಾಸ್ತಿ ಮೇಕಪ್ ಹಾಕೊಳ್ಳೋದು ಅವನೇ. ಚಿಚೋ, ಸುಮ್ನೆ ಏನಾದ್ರೂ ಕಾರಣ ಹೇಳ್ತಾನೆ ಇರ್ಬೇಡ. ನಿನಗೂ ವಯಸ್ಸಾಗ್ತಾ ಇದೆ. ಜೀವನ ಪೂರ್ತಿ ಹೀಗೆ ಒಬ್ಬಂಟಿ ಜೀವನ ಬಾಳ್ತೀಯ ಏನೋ? ಮದ್ವೆ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ನೀನು ಯೋಚನೆ ಮಾಡಮ್ಮ. ಹಾಗಂತ ಹೇಳಿ ಮಹಿ ಕುಹು ಇಬ್ರು ಅಲ್ಲಿಂದ ಹೋದ್ರು. ಮಹಿ ಹೇಳಿದ ಮಾತಿನ ಬಗ್ಗೆ ಚಿಚುಕಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ಲು. ನಿಜ ಅಲ್ವಾ? ಎಲ್ರಿಗೂ ಮದ್ವೆ ಆಗಿ ಮಕ್ಳೂ ಆಯ್ತು. ನನಗೆ ಯಾವಾಗ ಮದ್ವೆ ಆಗೋದೋ ಹಾಗಂತ ಅಂದ್ಕೊಂಡಿದ್ಲು. 2 ದಿನಗಳ ನಂತರ ಒಂದಿನ ತುನಿಗುಬ್ಬಚ್ಚಿ ಚಿಚುಕಾಗೆಗೆ ಫೋನ್ ಮಾಡಿದ್ಲು. ಚಿಚು, ಹೇಗಿದ್ಯಾ? ಆವಾಗ ಚಿಚು ಈ ಕಡೆಯಿಂದ, ಹಲೋ ಟುನಿ, ನಾನ್ ಚೆನ್ನಾಗಿದ್ದೀನಿ. ಹೌದು, ಲೂಸಿ, ಚೋಟು, ಬುಜ್ಜಿ, ಬನ್ನು ಎಲ್ರು ಹೇಗಿದ್ದಾರೆ ನೋಡಿ? ಸುಮಾರು ದಿನ ಆಯ್ತು. ಅದಕ್ಕೆ ಫೋನ್ ಮಾಡಿದ್ದು. ಎಲ್ರು ಚೆನ್ನಾಗಿದ್ದಾರೆ. ಈ ವೀಕೆಂಡ್
ನಾವೆಲ್ಲರೂ ಮೀಟ್ ಮಾಡ್ಬೇಕಂತ ಮಾತಾಡ್ಕೊಂಡಿದ್ದೀವಿ. ನೀನು ಸ್ವಲ್ಪ ಬರ್ತೀಯಾ? ನಿನ್ನ ನೋಡಿ ಸುಮಾರು ದಿನ ಆಯ್ತು. ಭಾನುವಾರ ಬೆಳಗ್ಗೆ ಬಂದು ಆಮೇಲೆ ನೀನು ಮನೆಗೆ ಹೋಗ್ಬೋದು. ಹೌದಾ, ಸರಿ ಬರ್ತೀನಿ. ನನಗೂ ನಿಮ್ಮೆಲ್ಲರನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಭಾನುವಾರ ಬೆಳಿಗ್ಗೆನೆ ಚಿಚುಕಾಗಿ ಸಿಟಿಗೆ ಹೋದ್ಲು. ಅಲ್ಲಿ ಟುನಿಗುಬ್ಬಚ್ಚಿ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಬಾಳ್ತಾ ಇದ್ಲು. ಟುನಿಗುಬ್ಬಚ್ಚಿಯ ಮನೆ ಬಾಲ್ಕನಿಯಲ್ಲಿ ಎಲ್ರೂ ಕೂತ್ಕೊಂಡಿದ್ರು. ಲೂಸಿ ಪಾರಿವಾಳ ಆ ಚಳಿಯಲ್ಲಿ ಎಲ್ರಿಗೂ ಕೂಲ್ ಡ್ರಿಂಕ್ಸ್ ನ ಸರ್ವ್ ಮಾಡ್ತಾ ಇದ್ಲು. ಅಮ್ಮಯ್ಯ, ಇವತ್ತು ಸ್ಪೆಷಲ್ ಚಿಚುನೇ ಅಲ್ವಾ? ಅವಳನ್ನು ನೋಡಿ ಎಷ್ಟು ದಿನ ಆಯ್ತು. ಚಿಚು, ಏನ್ ವಿಶೇಷ? ಊರಲ್ಲೆಲ್ರೂ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ನೀವು ಮಾತ್ರ ಇಲ್ಲ, ಅದೊಂದೇ ಬೇಜಾರ್ ನಮಗೆ. ಏನ್ ಮಾಡೋದು ಚಿಚು, ಮದ್ವೆ ಆದ್ಮೇಲೆ ಸಿಟಿಗೆ ಬರ್ಲೇಬೇಕಲ್ವಾ? ಸರಿ, ಅದೆಲ್ಲ ಬಿಡು. ಆಮೇಲೆ ಏನ್ ವಿಶೇಷ? ನೀನು ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀಯಾ? ಹಾಗಂತ ಲೂಸಿ ಕೇಳಿದ ಪ್ರಶ್ನೆಗೆ ಚಿಚುಕಾಗೆ ತಲೆ ಬಗ್ಗೆ ಕೂತ್ಕೊಂಡಿದ್ಲು. ಅವಳಿಗೂ ಕೂಡ ಇವ್ರೆಲ್ಲರನ್ನ ನೋಡಿ ಮದುವೆ ಮಾಡ್ಕೊಳ್ಬೇಕು, ಮಕ್ಳು ಎತ್ಕೊಳ್ಬೇಕು ಅನ್ನುವ ಆಸೆನೂ ಬಂತು. ಆದ್ರೆ ಅವಳಿಂದ ಏನೂ ಮಾಡಕ್ಕಾಗ್ಲಿಲ್ಲ. ಹೌದು ಚಿಚು, ಇನ್ನು ಎಷ್ಟು ದಿನ ಅಂತ ಹೀಗೆ ಒಬ್ಳೇ ಬಾಡ್ತಾ ಇರ್ತೀಯಾ? ನಮ್ ತರ ಮದುವೆ ಮಾಡ್ಕೊಂಡು ನೀನು ಕೂಡ ಸೆಟಲ್ ಆಗ್ಬೋದು ಅಲ್ವಾ? ಆವಾಗ ಚಿಚುಕಾಗೆ ಟುನಿ ಹತ್ರ, ಮದುವೆ ಮಾಡ್ಕೊಳ್ತೀನಿ, ಆದ್ರೆ ನಿಮ್ ತರ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಭಾಗ್ಯ ನನಗಿಲ್ಲ ಅಲ್ವಾ? ನನಗೆ ಯಾರಾದ್ರೂ ಹುಡುಗನ ನೋಡಿ ಮದುವೆ ಮಾಡಿಡ್ಬೇಕು. ಅದಕ್ಕೇನಂತೆ? ನೀನು ಮಹಿಹದಿನವ್ರ ಹತ್ರ ಹೇಳು, ಅವರು ಹುಡುಗ ನೋಡ್ತಾರೆ ಅಲ್ವಾ? ಆವಾಗ ಸಡನ್ ಆಗಿ ಬನ್ನುಗಿಳಿ, ಚಿಚು ಆಂಟಿ, ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ ಮದುವೆಲಿ ನಮ್ಗೆ ಬಿರಿಯಾನಿ ಹಾಕ್ತೀರಾ? ಏ ಬನ್ನು, ಯಾವಾಗ್ಲೂ ಊಟನೇನಾ? ಚಿಚು ಆಂಟಿ, ನೀವು ಮದುವೆ ಮಾಡ್ಕೊಂಡ್ರೆ ಅವತ್ತು ನಿಮ್ಗೆ ಎಲ್ಲಾ ಮೇಕಪ್ನು ನಾನೇ ಹಾಕ್ತೀನಿ. ಎಲ್ರೂ ನಗಾಡ್ತಾ ಇದ್ರು. ಆದ್ರೆ ಚಿಚು ನಗೋಲಿ ಮಾತ್ರ ಸ್ವಲ್ಪ ಚಿಂತೆ ಕಾಣಿಸ್ತಿತ್ತು. ಅವಳಿಗೂ ಇವರೆಲ್ಲರನ್ನ ನೋಡಿ ಬೇಗ ಮದುವೆ ಮಾಡ್ಕೊಂಡು ಸೆಟಲ್ ಆಗ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡ್ಲು. ಆ ದಿನ ಸಂಜೆ ತನಕ ಅಲ್ಲೇ ಇದ್ದು ಮಾತಾಡಿ ಆಮೇಲೆ ರಾತ್ರಿ ಸಮಯ ಅವಳು ಊರಿಗೆ ವಾಪಸ್ ಬಂದ್ಲು. ಆ ದಿನ ರಾತ್ರಿ ಇಡೀ ಅವಳಿಗೆ ನಿದ್ರೆ ಬರ್ಲೇ ಇಲ್ಲ. ನನಗೂ ಇವರನ್ನೆಲ್ಲ ನೋಡಿ ಮದುವೆ ಮಾಡ್ಕೊಳ್ಬೇಕು, ಮಕ್ಕಳು ಎತ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ನಾನು ಕಪ್ಪಾಗಿದ್ದೀನಿ. ಕಾಗೆಗಳಲ್ಲೂ ಕೂಡ ಅಂದವಾದ ಕಾಗೆಗಳು ಇರುತ್ತೆ, ಆದ್ರೆ ನಾನು ಅದ್ರಲ್ಲೂ ಸುಮಾರಾಗಿದ್ದೀನಿ ಅಷ್ಟೇ. ನನ್ನನ್ನ ಮದುವೆ ಮಾಡ್ಕೊಳಕ್ಕೆ ಯಾರಿಷ್ಟಪಡ್ತಾರೆ? ನನ್ ಜೀವನ ಇಷ್ಟೇ. ಹಾಗಂತ ಅನ್ಕೊಂಡು ಪಾಪ ಚಿಚುಕಾಗೆ ಆ ರಾತ್ರಿ ಇಡೀ ಅಳ್ತಾನೆ ಇದ್ಲ. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಗ ಇದ್ದಕ್ಕಿದ್ದದ್ದೇ ಮಹಿ ಹದ್ದು ತುಂಬಾನೇ ಸಂತೋಷವಾಗಿ ಚಿಚುಕಾಗೆ ಹತ್ತಿರ ಬಂದು, ಚಿಚು, ಒಳ್ಳೆ ಶುದ್ಧಿ ಕಣೆ, ನಿನಗೋಸ್ಕರ ಒಳ್ಳೆ ಶುದ್ಧಿ ತಗೊಂಡ್ ಬಂದಿದ್ದೀನಿ. ಏನ್ ಮಹಿಯವ್ರೆ, ಬೆಳಗ್ಗೆ ಏನ್ ವಿಷಯ? ನಿನಗೋಸ್ಕರ ಒಂದು ಒಳ್ಳೆ ಸಂಬಂಧನ ನೋಡ್ಕೊಂಡ್ ಬಂದಿದ್ದೀನಿ. ಆ ಹುಡುಗನ ಹೆಸರು ರಾಜು ಕಾಗೆ. ಅವನು ಪಕ್ಕದೂರಲ್ಲಿದ್ದಾನೆ. ಒಳ್ಳೆ ಹುಡುಗ, ಬುದ್ಧಿವಂತ. ಚಿಕ್ಕದಾಗಿ ಒಂದು ವ್ಯಾಪಾರನೂ ಮಾಡ್ತಾ ಇದ್ದಾನೆ. ಅವನು ನಿನ್ನನ್ನ ಚಿಕ್ಕ ವಯಸ್ಸಿಂದಾನೇ ನೋಡ್ತಾ ಇದ್ದಾನೆ ಅಂತೆ. ಅವನಿಗೆ ನೀನಂದ್ರೆ ತುಂಬಾ ಇಷ್ಟ ಅಂತೆ. ನೀನು ಓಕೆ ಅಂತ ಹೇಳಿದ್ರೆ ಮದ್ವೆ ಮಾಡೋಣ ಅಂತ ಹೇಳ್ತಾ ಇದ್ದ. ಚಿಚುಕಾಗಿಗೆ ಅದನ್ನ ನಂಬಕ್ಕಾಗ್ಲಿಲ್ಲ. ಏನು, ಚಿಕ್ಕ ವಯಸ್ಸಿಂದ ನನ್ನನ್ನ ಕಂಡ್ರೆ ಇಷ್ಟನಾ? ನನ್ನಿಂದ ನಂಬಕ್ಕಾಗ್ತಾನೆ ಇಲ್ಲ. ಅಯ್ಯೋ ನಿಜಾನೇ ಕಣೆ, ನೀನಂದ್ರೆ ಅವನಿಗೂ ಇಷ್ಟ, ಅವನ ಕುಟುಂಬದವ್ರಿಗೂ ಇಷ್ಟ. ನೀನು ಕಪ್ಪಾಗಿರೋದು ಅವನಿಗೆ ಪ್ರಾಬ್ಲಮ್ ಇಲ್ಲ ಅಂತೆ. ನಿನ್ನ ಒಳ್ಳೆ ಗುಣ ಅವನಿಗೆ ಇಷ್ಟ ಆಗಿದೆ. ನೀನು ಸರಿ ಅಂತ ಹೇಳು, ಇವಾಗ್ಲೇ ಮದುವೆ ಕೆಲಸ ಎಲ್ಲ ಶುರು ಮಾಡ್ತೀನಿ. ಚಿಚುಕಾಗಿ ಅದನ್ನು ಕೇಳಿ ತುಂಬಾನು ಸಂತೋಷಪಟ್ಲು. ಒಬ್ಬ ಅವಳನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನುವ ವಿಷಯ ಅವಳಿಗೆ ತುಂಬಾನೇ ಸಂತೋಷನ ಕೊಟ್ಟಿತ್ತು. ಸರಿ ಮಹಿ ಅವರೇ, ದೊಡ್ಡವರು ನೀವು ಏನು ಹೇಳಿದ್ರೋ ಅದಕ್ಕೆ ನಾನು ಸರಿ ಅಂತೀನಿ. ಮಹಿ ಅದು ಸಂತೋಷವಾಗಿ ಮದುವೆ ಕೆಲಸನ ಶುರು ಮಾಡ್ತು. ಈ ಕಡೆ ರಾಜುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಕೂಡ ಫೋನಲ್ಲಿ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಚಿಚಿಗೆ ತುಂಬಾ ಸಂತೋಷ. ರಾಜು ತುಂಬಾನೇ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದ. ಹಾಗೆ ಇಬ್ರಿಗೂ ಇಷ್ಟ ಆಯ್ತು. ಇಬ್ರು ಮದುವೆ ಮಾಡ್ಕೊಳ್ಳಿಕ್ಕೆ ರೆಡಿ ಆದ್ರು. ಮುಹೂರ್ತ ದಿನಾನೂ ಇಟ್ರು. ಆದ್ರೆ ಆ ಮುಹೂರ್ತ ಡಿಸೆಂಬರ್ ತಿಂಗಳು ಚಳಿಗಾಲದಲ್ಲಿ ಇಟ್ರು. ಡಿಸೆಂಬರ್ ತಿಂಗಳಲ್ಲಿ ಹಳ್ಳಿಯಲ್ಲಿ ಚಳಿ ಹೇಳೋದೇ ಬೇಡ. ಹೀಗಿರುವಾಗ ಒಂದಿನ ಚಿಚುಕಾಗೆ ಅವಳ ಫ್ರೆಂಡ್ಸ್ ಎಲ್ರಿಗೂ ಕಾಲ್ ಮಾಡಿದ್ಲು. ಟುನಿ, ಲೂಸಿ, ಚೋಟು, ನನಗೆ ಮದುವೆ ನಿರ್ಧಾರ ಆಗಿದೆ. 1 ವಾರದಲ್ಲಿ ಮದುವೆ. ನೀವೆಲ್ರೂ ಬರಬೇಕು. ನೀವಿಲ್ಲಾಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಕೇಳಿ ಟುನಿ ಸಂತೋಷದಿಂದ, ಅರೇ ನಿಜಾನ ಚಿಚು? ಖಂಡಿತ ನಾವೆಲ್ಲರೂ ಬರ್ತೀವಿ. ಮದುವೆಗಿಂತ 2 ದಿನ ಮುಂಚೆನೇ ಬಂದ್ಬಿಡ್ತೀವಿ. ಹಾಗಂತ ಎಲ್ರೂ ಸಂತೋಷವಾಗಿ ಹೇಳಿದ್ರು. ಆದ್ರೆ ಅವರು ಮರ್ತೋಗಿರುವ ವಿಷಯ ಏನು ಅಂದ್ರೆ ಚಳಿಗಾಲದಲ್ಲಿ ಅವ್ರ ಊರಿನಲ್ಲಿ ಚಳಿ ಹೆಚ್ಚಾಗಿರೋದು. ಮದುವೆಗೆ 2 ದಿನ ಮುಂಚೆ ಟುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಚೋಟಿಗಿಳಿ ಅವರ ಮಕ್ಕಳಾದ ಬುಜ್ಜಿ ಹಾಗೂ ಬನ್ನುನ ಕರ್ಕೊಂಡು ಕಾರಲ್ಲಿ ಚಿಚುಕಾಗಿಯ ಊರಿಗೆ ತಕ್ಷಣ ಹೊರಟ್ರು. ಸಿಟಿಯಲ್ಲಿ ಬೇಸಿಗೆ ಕಾಲದಲ್ಲಿ ಎಸಿ ಮಧ್ಯದಲ್ಲಿ, ಚಳಿಗಾಲದಲ್ಲಿ ಹೀಟರ್ ಮಧ್ಯದಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳು ಇವಾಗ ಸಡನ್ ಆಗಿ ಹಳ್ಳಿಗೆ ಬರ್ತಾ ಇದ್ದಾಗ ಆ ದಿನ ಸಂಜೆ ಸಮಯ 5 ಗಂಟೆಗೇನೆ ಹಳ್ಳಿಯಲ್ಲಿ ತುಂಬಾನು ಕತ್ಲಾಗಿತ್ತು. ಆ ಕಾರ್ ಚಿಚುಕಾಗಿಯ ಮನೆಯ ಮುಂದ್ಗಡೆ ಬಂದು ನಿಂತ್ಕೊಳ್ತು. ಆವಾಗ ಚಿಚು, ಮಹಿ, ಕುಹು 3 ಜನ
ಹೊರಗಡೆ ಬಂದು ಅವರೆಲ್ಲರನ್ನ ಸ್ವಾಗತ ಮಾಡಿ ಕರ್ಕೊಂಡು ಹೋದ್ರು. ಬನ್ನಿ ಬನ್ನಿ, ನಿಮ್ಮೆಲ್ರಿಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಆವಾಗ ಬನ್ನುಗಿಳಿ ಕಾರಿಂದ ಇಳಿದು ನಡುಗುತ್ತಾ, ಆಂಟಿ, ನಿಮ್ಮೂರಲ್ಲಿ ಯಾರಾದ್ರೂ AC ಹಾಕಿ ಆಫ್ ಮಾಡಕ್ಕೆ ಮರ್ತೋದ್ರಾ? ಯಾಕಿಷ್ಟು ಚಳಿ? ಅಯ್ಯೋ, ನಾನಿಂದ ಚಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಆಂಟಿ. ಹೌದು ಹೌದು, ನನಗೂ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಬಾ ಚಿಚು. ಹಾಗಂತ ಹೇಳಿ ಎಲ್ರೂ ಒಳಗಡೆ ಹೋದಾಗ ಚಿಚು ಅವ್ರಿಗೆ ಬಿಸಿ ಬಿಸಿಯಾಗಿ ಕಾಫಿ ಹಾಗೂ ಬಜ್ಜಿ ಮಾಡಿಕೊಟ್ಲು. ಆ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಅದನ್ನು ತಿನ್ನುವಾಗ ಅವ್ರಿಗೆ ಪ್ರಾಣ ಬಂದ ಹಾಗೆ ಇತ್ತು. ಆದ್ರೆ ಆ ದಿನ ರಾತ್ರಿ ಯಾರಿಗೂ ನಿದ್ರೆ ಮಾಡಕ್ಕೆ ಆಗ್ಲೇ ಇಲ್ಲ. ಟೋನಿ ಹಾಗೂ ಲೂಸಿ ಇಬ್ರು ಒಂದು ರೂಮಲ್ಲಿದ್ರು. ಎಷ್ಟೇ ಬೆಡ್ಶೀಟ್ ಹಾಕೊಂಡ್ರು ಚಳಿ ಅಂತೂ ಕಡಿಮೆ ಆಗ್ತಾನೆ ಇರ್ಲಿಲ್ಲ. ಟೋನಿ, ಈ ಚಳಿ ನೋಡಿದ್ರೆ ನಾಳೆ ನಾನು ಎದ್ದೇಳ್ತೀನ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಸತ್ತೋದ್ರು ಸತ್ತೋಗ್ಬೋದು. ಅಯ್ಯೋ ಲೂಸಿ, ಯಾಕೆ ಆ ರೀತಿ ಹೇಳ್ತೀಯಾ? ಪಾಪ ಚಿಚ್ಚು, ಅವಳ ಮದುವೆಗೋಸ್ಕರ ನಮಗೋಸ್ಕರ ಎಲ್ಲಾನು ಮಾಡಿಕೊಟ್ಟಿದ್ದಾಳೆ. ಹಾಗಂತ ಅಂದ್ಕೊಂಡು ನಿದ್ರೆ ಮಾಡಿದ್ರು. ಪಾಪ ಚಳಿ ತುಂಬಾ ಹೆಚ್ಚಾಗ್ತಾ ಇತ್ತು. ಹೀಗಿರುವಾಗ ಬೆಳಿಗ್ಗೆ 5 ಗಂಟೆ ಸಮಯ ಆಯ್ತು. ಆ ದಿನನೇ ಮದುವೆ ಅನ್ನೋದ್ರಿಂದ ಮಹಿಹದ್ದು ಬೆಳಗ್ಗೆನೆ ಬಂದು ಎಲ್ಲರನ್ನ ಜೋರಾಗಿ ಕಿರ್ಚಿ ಎಬ್ಬಿಸ್ತಾ ಇತ್ತು. ಎದ್ದೇಳಿ ಎದ್ದೇಳಿ, ಬೇಗ ಎಲ್ರೂ ಸ್ನಾನ ಮಾಡಿ, 11 ಗಂಟೆಗೆ ಮುಹೂರ್ತ. ಅಷ್ಟರಲ್ಲಿ ನಾವೆಲ್ರೂ ರೆಡಿ ಆಗ್ಬೇಕು ಅಲ್ವಾ, ಎದ್ದೇಳಿ. ಆವಾಗ ಲೂಸಿ ಪಾರಿವಾಳ ಮೆಲ್ಲೆ ಕಂಬ್ಳಿ ತೆಗ್ದು, ಮಹಿಯವರೇ, 5 ಗಂಟೆಗೆ ಸ್ನಾನನ? ಸ್ವಲ್ಪ ಸೂರ್ಯ ಬರ್ಲಿ, ಬಿಸಿಲು ಬಂದ್ಮೇಲೆ ನಾನು ಸ್ನಾನ ಮಾಡ್ಕೊಳ್ತೀನಿ. ಲೂಸಿ, ಇದು ಹಳ್ಳಿ, ಈ ರೀತಿ ಎಲ್ಲ ಹೇಳ್ಬಾರ್ದು. ಆಚಾರಗಳು ಇದೆ. ಹೊರಗಡೆ ನೀರು ಬಿಸಿ ಮಾಡಿಟ್ಟಿದ್ದೀನಿ, ಹೋಗಿ ಬೇಗ ಎದ್ದು ಎಲ್ರು ಸ್ನಾನ ಮಾಡಿ. ಎಲ್ರು ಇಷ್ಟನೇ ಇಲ್ಲ ಅಂದ್ರೂ ಕೂಡ ಎದ್ದು ಹೊರಗಡೆ ಹೋದ್ರು. ಅಮ್ಮಯ್ಯ, ಬಿಸಿನೀರಾದ್ರೂ ಇದೆ, ಇದ್ರಲ್ಲಿ ಸ್ನಾನ ಮಾಡ್ಕೊಳ್ಬೋದು. ಹಾಗೆ ಇಷ್ಟನೇ ಇಲ್ದೆ ಎಲ್ರು ಸ್ನಾನ ಮಾಡಿದ್ರು. ಸರಿಯಾಗಿ 11 ಗಂಟೆ ಸಮಯ. ಮಂಟಪ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿತ್ತು. ಆವಾಗ ಮದುವೆ ಹುಡುಗ ಮದುವೆ ಹುಡುಗಿ ಇಬ್ರು ಮಂಟಪಕ್ಕೆ ಬಂದ್ರು. ಚಿಚುಕ್ ಹಾಗೆ ತುಂಬಾನು ಅಂದವಾಗಿರುವ ರೇಷ್ಮೆ ಸೀರೆನ ಉಟ್ಕೊಂಡು ಹಾಗೇನೆ ಒಡವೆಗಳನ್ನ ಹಾಕೊಂಡು ಬಂದಿದ್ಲು. ಆದ್ರೆ ಮಧ್ಯಾಹ್ನ ಸಮಯ ಆದ್ರೂ ಕೂಡ ಚಳಿ ಅಂತೂ ಕಡಿಮೆ ಆಗ್ಲೇ ಇಲ್ಲ. ಸೂರ್ಯನು ಹೊರಗಡೆ ಬಂದಿಲ್ಲ, ಮಂಚು ಮಳೆ ಬೇರೆ ಸುರಿತಾ ಇತ್ತು. ಆದ್ರಿಂದ ಮದುವೆ ಮಂಟಪಕ್ಕೆ ಮದುವೆ ನೋಡಕ್ಕೆ ಬಂದಿರೋ ಪಕ್ಷಿಗಳು ಎಲ್ರೂ ಕೂಡ ಚಳಿಯಲ್ಲಿ ನಡುಗುತ್ತಾ ಕೂತ್ಕೊಂಡಿದ್ರು. ಚೋಟಗಿಳಿ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಎಲ್ರೂ ರೇಷ್ಮೆ ಸೀರೆ ಹಾಕೊಂಡಿದ್ರು ಕೂಡ ಮೇಲೆ ಸ್ವೆಟರ್ ಸ್ಕಾರ್ಫ್ ಎಲ್ಲಾನು ಹಾಕೊಂಡಿದ್ರು. ಆವಾಗ ಮಹಿ ಹದ್ದು, ಜೋರಾಗಿ ಎಲ್ರೂ ಕೈ ಚಪ್ಪಾಳೆ ತಟ್ಟಿ, ಅದ್ರಲ್ಲಿ ಚಳಿ ಓಡ್ ಹೋಗ್ಬೇಕು. ಹಾಗಂತ ಹೇಳಿದಾಗ ಎಲ್ರೂ ನಗಾಡ್ತಾ ಇದ್ರು. ಹೀಗಿರುವಾಗ ಮದುವೆ ಹುಡುಗ ಕೈಯಲ್ಲಿ ತಾಳಿ ಇಟ್ಕೊಂಡು ಮದುವೆ ಹುಡುಗಿಯ ಕುತ್ತಿಗೆಯಲ್ಲಿ ಕಟ್ಟಿದಾಗ ಅದನ್ನು ನೋಡಿದ ಎಲ್ರೂ ಸಂತೋಷದಿಂದ ಕಣ್ಣಲ್ಲಿ ಕಣ್ಣೀರೊಂದಿಗೆ ಆಶೀರ್ವಾದ ಮಾಡಿದ್ರು. ಇಬ್ರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ? ನಮ್ ಚಿಚುಗೂ ಮದ್ವೆ ಆಯ್ತು. ಹೌದು, ಹುಡುಗನು ತುಂಬಾ ಒಳ್ಳೆಯವನಂತ ಕಾಣಿಸ್ತಿದೆ. ಹಾಗೆ ಮದುವೆ ಮುಗಿದ್ಮೇಲೆ ಎಲ್ರೂ ಊಟ ಮಾಡಕ್ಕೆ ಹೋದ್ರು. ಅಲ್ಲಿ ಕೂಡ ಚಳಿ ಅದರ ಪ್ರಭಾವನ ತೋರಿಸ್ತಾ ಇತ್ತು. ಸಾಂಬಾರ್ನ ಎಲೆಯಲ್ಲಿ ಉಯ್ದ ಅರ್ಧ ಸೆಕೆಂಡಲ್ಲಿ ಸಾಂಬಾರ್ ತಣ್ಣಗಾಗ್ತಾ ಇತ್ತು. ಹಾಗೆ ಹೇಗೋ ಎಲ್ರೂ ಊಟ ಮಾಡಿ ಮುಗಿಸಿದ್ರು. ಆಮೇಲೆ ಸಂಜೆ ಸಮಯ. ಊರಿಂದ ಬಂದವರು ಎಲ್ರೂ ಕೂಡ ಹೊರಡಕ್ಕೆ ತಯಾರಾಗಿದ್ರು. ರಾಜುಕಾಗಿ ಚಿಚುಕಾಗಿ ಇಬ್ರು ಅವ್ರನ್ನ ಕಳ್ಸೋದಕ್ಕೋಸ್ಕರ ಬಂದಿದ್ರು. ತುಂಬಾ ಥ್ಯಾಂಕ್ಸ್, ನೀವೆಲ್ರೂ ಬಂದಿಲ್ಲ ಅಂದ್ರೆ ಈ ಚಳಿಯಲ್ಲಿ ನನ್ ಮದ್ವೆ ಹೇಗ್ ನಡೀತಿತ್ತೋ ಏನೋ ಒಂದು ಅರ್ಥ ಆಗ್ತಿತ್ತಿಲ್ಲ. ಸುಮ್ನಿರು ಚಿಚು, ನೀನು ನಮ್ ಫ್ರೆಂಡು. ಚಳಿ ಇದ್ರೇನು, ಮಳೆ ಇದ್ರೇನು, ಬಿಸಿಲಿದ್ರೇನು, ಯಾವುದೇ ಕಾಲ ಆದ್ರೂ ಕೂಡ ನಿನ್ ಮದ್ವೆನ ನೋಡಕ್ಕೆ ನಾವು ಬರ್ದೆ ಬೇರೆ ಯಾರು ಬರ್ತಾರೆ? ಅದನ್ನು ನಿಜಾನೇ. ರಾಜು ಅವ್ರೆ, ನಮ್ ಚಿಚಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳ ಪಾಪ ಅಮಾಯಕಳು. ಖಂಡಿತ, ಅವಳು ಇನ್ಮುಂದೆ ನನ್ನ ಜವಾಬ್ದಾರಿ. ಮಹಿ ಹದ್ದು ಎಲ್ಲರನ್ನ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರನ್ನ ಹೀಗೆ ನೋಡಕ್ಕೆ ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಹೇಗೋ ಇವಾಗ ಚಿಚುಗೂ ಮದ್ವೆ ಆಯ್ತು. ನನ್ನ ಎಲ್ಲ ಕರ್ತವ್ಯನೂ ಮುಗ್ದೋಯ್ತು. ಇನ್ ಮುಂದ್ಗಡೆ ನಾನು ನೆಮ್ಮದಿಯಾಗಿ ಇರ್ಬೋದು. ಚಿಚು ಆಂಟಿ, ಈ ಚಳಿ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ನಾನು ನೆಕ್ಸ್ಟ್ ಸಮ್ಮರ್ಗೆ ಬರ್ತೀನಿ, ಆವಾಗ ನನಗೆ ಐಸ್ ಕ್ರೀಮ್ ಕಟ್ಸಿ. ಹಾಗಂತ ಹೇಳಿದಾಗ ಎಲ್ರೂ ನಗಾಡಿದ್ರು. ಆಮೇಲೆ ಕಾರಲ್ಲಿ ಹತ್ತಿ ಕೂತ್ಕೊಂಡು ಹೊರಟ್ರು. ಚಿಚುಕಾಗಿ ಅವಳ ಗಂಡನ ಕೈಯನ್ನ ಹಿಡ್ಕೊಂಡು ಕಾರಲ್ಲಿ ಹೋಗೋರಿಗೆ ಟಾಟಾ ತೋರಿಸ್ತಾ ಇದ್ಲು.